Hello, ನಮಸ್ಕಾರ. ನಾನು ನಿಮ್ಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನು ಗುರು ಹಿಡ್ಕೊಂಡು ಟೀಮ್ ಲೀಡರ್ ಅಂತ ಹೆಸರು ಹಾಕ್ಬಿಡ್ತಾನೆ. ನೀನು ಯಾಕೆ ಟೀಮ್ ಲೀಡರ್ ಅಂತ ನಿಮ್ಮ ಹೆಸರು ಹಾಕ್ತೀವಿ, ಇವನ ಹೆಸರು ಮಾತ್ರ ಬರ್ಕೊಡ್ತಾರೆ. ಇಲ್ಲ ನಾವೇ ಹೆಸರು ಬರ್ಕೊಬೇಕು. ಯಾರಿಗೆ ಒಂದು ಎಕ್ಸ್ಟ್ರಾ ಕೊಟ್ಬಿಟ್ಟಾರ ಅಷ್ಟೇ. ಈಗ ಹೋಗಿ ಏನು ಮಾಡಬೇಕು ಏನು ಗೊತ್ತಿಲ್ಲ. ನೀನು ಹೇಳ್ಬೇಕಲ್ವಾ ನಿಮಗೆ ಏನು ಓದಬೇಕು ಅಂತ, ಏನು ಹೇಳ್ಬೇಕು ಅಂತ ರಿಪೀಟಿರೋದು ಓದಿ. ಫಸ್ಟ್ ಒಂದು ರಿಪೀಟ್ ಅಷ್ಟೇ. ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗ್ತೀನಿ, ಸೆಕೆಂಡಲ್ಲೇ ಇರೋದು ನೇಮ್ ಬರೋದಿಲ್ಲ. ಯಾಕೆ ನಾನು ಹೋಗಿ ಬರ್ಬೇಡ ಬೇಡ. ಏನು ಹಾಕೋದಿದ್ದು ಗೈಸ್, ನಮಗೆ ಓಪನ್ ಮಾಡಕ್ ಬರ್ತಾ ಇಲ್ಲ. ಯಾಕೆಂದ್ರೆ ಹೋದ್ರೆ ಇನ್ನೊಂದು ಚೆನ್ನಾಗಿರಲ್ಲ. ಎಲ್ಲ ಒಬ್ರು ಓಪನ್ ಮಾಡ್ತಾ ಇದು ಎಕ್ಸ್ಟ್ರಾ ಕೊಟ್ಟಿದ್ದಾರಾ? ಸರಿ, ನಾನು ಓಪನ್ ಮಾಡಿ ಇಲ್ಲಿ ಮೇಲ್ ಕೊಟ್ಟಿರೋದು. ನಿಮ್ಗೆ ಯಾರು ಅಲ್ಲಿ ಕೆಳಗಡೆ ಕೊಡೋದು ಒಂದು ಇದನ್ನ ಓಪನ್ ಮಾಡಕ್ ಬರ್ತಾ ನಾವೆಲ್ಲ ಪ್ರಾಜೆಕ್ಟ್ ಮಾಡಕ್ ಓಪನ್ ಮಾಡಿದ್ರೆ ಕೊಟ್ಟೇ ಇಲ್ಲ. ಅವ್ರಿಗೆ ಮಿಸ್ಟೇಕ್. ಇವರೆಲ್ಲ ಏನು ನನ್ನ ಕೈಲಿ ಬರ್ಸಿದ್ದಾರೆ. ಇದು ಮಾತ್ರ ಡೌ ಹೌದಾ? ಹಿಂಗೆ ಅವ್ರಿಗೆ ಬಿಡ್ತೀನಿ ಅಷ್ಟೇ. ನೋಡಿ ನೋಡಿ ಎಷ್ಟು ಚಂದ ಬರುತ್ತೆ. ನನ್ನ ಹೆಸರು ಇವಾಗ ಬೇರೆ ಬಿಲ್ಡಿಂಗ್ ಅಲ್ಲಿ ನಡೀತಾ ಇರೋದು, ಅಲ್ಲಿಗೆ ಹೋಗ್ತಾ ಇದೀವಿ. ಆಯ್ತು, ಹೋಗು ಹೋಗು. ಇವತ್ತೇನು ಮುಖ ಮುಚ್ಕೋ ನೀನು. ಐತೆ ಮಗಳೇ, ಟೀಮ್ ನೇಮ್ ಗೊತ್ತಿಲ್ಲ. ಯಾಕಂದ್ರೆ ಅದೊಂಥರ ಚೆನ್ನಾಗಿದೆ. ಫಸ್ಟ್ ಬಂದಿದ್ವಿ ಒಂದ್ಸಲ ಟಾಪ್ 15 ಅದೇ ಫಸ್ಟ್. ಯಾಕೆ ಲೇಕಿ ಕ್ಯಾಮ್ರಾ ಆಫ್ ಮಾಡಿದಾಗ ಅಷ್ಟು ನಾಟಕ ಅದೆಲ್ಲ ಹೆಂಗ್ ಬಂದಿದ್ದು ಆ ತರ ಎಲ್ಲ ಸ್ಕಿಲ್? ನಯನ ಕೇಸಿದ ಏನು ಹೆಂಗ್ ನಡೀತಾಳೆ ನೋಡು. ಇಡ್ಲಿ ಒಡನೆ ವಡೆ ಇಷ್ಟ, ಅದಕ್ಕೆ ಒಡೆ ತಿನ್ಕೊಂಬೋಗ್ಬಿಟ್ಟೈತೆ. ವಡೆ ಬೇಕು ಅನ್ನೋದಕ್ಕೆ ಇವ್ಳಿಗೂ ತಗೊಂಡೆ. ಎಲ್ಲ ಕೊಡು. ಯಾವಾಗ ಸುಳ್ಳು ಅನ್ನೋದೇನಾದ್ರು ಇದು ಲೈಕ್ ಫಸ್ಟ್ ಬಂದಿದ್ರೆ ಅದು ಇವಳಿಂದಾನೇ ಬಂದಿರೋದು. ಇದೆಲ್ಲ ಏನಕ್ಕೆ ಅವತಾರಗಳಿದ್ದು? ಅಲ್ಲೋಗೋಣ ಬಾ. ಬೆಳಗ್ಗೆ ಯಾವಾಗ ನಾನು 6:30ಗೆಲ್ಲ ಓಟ್ಸ್ ತಿನ್ಬಿಡ್ತೀನಿ ಗೈಸ್. ಇವತ್ತು ಸ್ವಲ್ಪ ಕಡಿಮೆ ಡಯಟ್ ಮಾಡ್ತಿರ್ತಾಳೆ, ಅದಕ್ಕೆ ಇವಾಗ ಹೊಟ್ಟೆ ಹಸಿತೈತೆ ಅಂತಾಳೆ. ಹೊಟ್ಟೆ ಫುಲ್ ಹಸಿತಾ ಐತೆ, ಹಸು ಆಗ್ತಾ ಇದೆ, ಹಸಿವು ಆಗ್ತಾ ಇದೆ. ಇವಾಗ ಹೋಗ್ಬಿಟ್ಟು ಏನಾದ್ರು ತಗೊಂಡು ಗುರು ಬ್ರೋ ವಿವೇಕಂಗೆ ಚಿಂತೆ ಇಲ್ಲ. ಬಿಡ ವಿವೇಕ, ಬಿಡೋ ತಲೆ ಕೆಡ್ಸ್ಕೊಂಬಿಡ ಗೈಸ್. ಯಾರು ಬಂದಿದ್ರು ಇಷ್ಟ ಎಷ್ಟು ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಇವನೊಂದ್ ತಲೆ ಕೆಡ್ಸ್ಕೊಂತಾವನೆ ಹೆಂಗ್ ಮಾಡೋದು ಅಂತ. ಅರ್ ಗೈಸ್, ನಮ್ದು NPTEL ಸರ್ಟಿಫಿಕೇಟ್ ಬಿಟ್ಬಾ ಅಂತ ಹೇಳಿದ್ದು. ಬಾಯಿಸ್ಕೊಂಡು ನಿಂತೆ ದುಡ್ಡಲ್ಲಿ ಹಾಕ್ಸ್ಕೊಡಿ. ಆಯ್ತು ಕಣಪ್ಪ, ಆಯ್ತು. ಇಲ್ಲ ಆಯ್ತು ಬಿಡು, ಕಟ್ ಮಾಡ್ಕೋತೀನಿ ಬಿಡು. ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ನನಗೆ. ಆಯ್ತಲ್ಲ ಬಿಡಮ್ಮ, ಇದೇ ಬರ್ಬೇಕಾಗಿದ್ದೆ ಬಿಡಮ್ಮ. ಲೇಖನ ಇಲ್ಲಾಂದ್ರೆ ಪ್ರಾಜೆಕ್ಟ್ ಆಗ್ತಿರ್ಲಿಲ್ಲ ಅಲ್ವಾ ಚಂದ್ರು? ಹೌದು, ತುಂಬಾ ಕೊಡುಗೆ ಇದೆ.
ಮತ್ತೆ ಎಸ್ಮೆ ಬಂದದ ಹಾ ಯಾಕಂದ್ರೆ ಈ ಪ್ರಾಜೆಕ್ಟ್ಗೆ ಹುಡುಗಿ ಅಪಾರ. ಹಾಕೋ ಏನಕ್ಕು ಹಾಕೋ ಅಂತಂದಿದ್ದು ಏನ್ ಹಾಕು ಅಲ್ಲ. ನೆಟ್ ಕನೆಕ್ಟ್ ಮಾಡಿಲ್ವಾ ಅಕ್ಕಿಂತ ಅಪ್ಪರ ಬೇಕಾ ಅಪ್ಪ ಅನ್ಲಿಮಿಟೆಡ್ ಹಾಕಿಸ್ಕೊಂಡ್ಬಿಡ್ತಿದ್ದೆ ನಾನು. ಅನ್ಲಿಮಿಟೆಡ್ ಹಾಕ್ಸ್ಕೊಂಡ್ಬಿಟ್ಟು 4G ಯಾರು ಅನ್ಲಿಮಿಟೆಡ್ ಕೊಡೋಲ್ಲ. ಯಾರು ಹೇಳಿದ್ದು ಅನ್ಲಿಮಿಟೆಡ್ ಇಲ್ವಂತೆ ನೋಡ್ ಚಂದು. ಒನ್ ಡೇಗೆ ಒಂದಾಗಿದೆ. ಒನ್ ಡೇಗೆ ಮತ್ತೆ ಒನ್ ಡೇಗೆನೆ ಇವಾಗ ಈ ನಮ್ಗೆ ಪ್ರಾಜೆಕ್ಟ್ಗೆ ನಾ ಲೇಖನ ಕೊಡುಗೆ ತುಂಬಾ ಅಪಾರ. ಹೌದು ಹೌದು ತುಂಬಾ ಅಪಾರವಾದ ಕೊಡುಗೆ. ಹೌದು ಸ್ಟಾರ್ಟ್ ಆಗಿದೆ ಬಾರಮ್ಮ ಲೇಖನ ಅಂತ ಅಂದ್ರು ತಿಂಡಿ ತಿನ್ನೋದೇ ಇಂಪಾರ್ಟೆಂಟ್ ಅಂತ ಹೋಗಿರೋ ಲೇಖನ ಅವ್ರಿಗೆ ಜೈ ಜೈ ಜೈ. ಹಾಸ್ಟೆಲ್ ಸ್ಟೆಪ್ ಹಿಡಿತಿದ್ದೀನಿ ಅಂತ ಅಂದ್ಬಿಟ್ಟು ಇನ್ನು ಹಾಸ್ಟೆಲ್ ಹತ್ತುತ್ತಿರೋ ಲೇಖನಾಗೆ ಜೈ. ಬಂದೆ ಕಾಲೇಜ್ ಗೇಟ್ ಹತ್ರ ಇದ್ದೀನಿ ಅಂತ ಅಂದ್ಬಿಟ್ಟು ಇನ್ನ ಟ್ರೈನ್ ಇಳಿದೇ ಇರುವಂತ ಲೇಖನಾಗೆ ಜೈ. ಸುಳ್ಳಿ ಲೇಖನಾಗೆ ಜೈ. ಫ್ರ್ಯಾಂಕ್ ಮಾಡಿದ ಅವನು ನಯನ ಅವ್ರಿಗೆ ಜೈ. ಫ್ರ್ಯಾಂಕ್ ಆಗಿರೋ ಲೇಖನಂಗೆ ಜೈ. ಯಾರಾದ್ರೂ ಬಂದು ನಮ್ಮನ್ನ ಜೈ ಮಾಡ್ತಾರೆ ಇವಾಗ. ಆದ್ರೂ ಏನ್ ಆಕ್ಟಿಂಗ್ ಮಾಡ್ತೀಯ ನಯನ ನೀನು? ನನಗೆ ಕೊನೆವರೆಗೂ ನಾನು ಸೀರಿಯಸ್ ಆಗಿ ಪಾಪ ಲೇಖನ ಗೊತ್ತೇ ಆಗಿರ್ಲಿಲ್ಲ ಅದು ಫ್ರ್ಯಾಂಕ್ ಅಂತ. ಏನ್ ಗೊತ್ತಾ ಇವಳು ನಗದು ಮಾಡಿರ್ತಾಳೆ. ಇವಳು ಸೀರಿಯಸ್ ಆಗಿ ತಗೊಂಡಿರ್ತಾಳೆ, ಫುಲ್ ನಂಬಿಟ್ಟಿರ್ತಾಳೆ, ನಗ್ತಾ ಇರ್ತಾಳೆ. ಅವಾಗ ಹಂಗೆ ಮ್ಯಾನೇಜ್ ಮಾಡ್ಬಿಡ್ತಾಳೆ. ನಾನು ನಗ್ತಾ ಇದ್ದೆ, ನಾನು ನಂಬೇ ಇರ್ಲಿಲ್ಲ. ಇವೆಲ್ಲ ಆಟಗಳು ಬೇಡ ಲೇಖನಿಗೆ ಇವಾಗಂತೂ ಪಕ್ಕ ಆಗಿತ್ತು. ಲೇಖನ ಪಕ್ಕ ಬಕ್ರ ಆದ್ದು ಲಾಸ್ಟ್ ವರ್ಗೂ ಬಕ್ರ. ಚಂದ ನಗ್ತಕ್ಕಂಥ ನನಗೆ ಗೊತ್ತಾಗ್ತಿತ್ತು. ಪಕ್ಕ ನನಗೆ ಚಂದ ಗೊತ್ತಾಯ್ತು ಅಂತ ಗೊತ್ತಾಯ್ತು. ಚಂದ ಗೊತ್ತಾಯ್ತು, ನನಗೆ ಗೊತ್ತಾಗಿತ್ತು ಅವ್ನು ನಗ್ತಾ. ನಾನು ಅವಾಗಲೇ ಸಿಗ್ನಲ್ ಮಾಡ್ತಿದ್ದೆ ನಯನಂಗೆ ಗೊತ್ತಾಗಿದೆ ಅಂತ ಅವಳಿಗೆ ಗೊತ್ತಾಗ್ಲಿ ಅಂತ. ಅವ್ನು ಹಿಂಗೆ ಅಂದ. ನಾನು ಇವ್ನು ಯಾವಾಗ ವಿವೇಕ ಒಂದು ಮಾತಾಡ್ತಿಲ್ಲ, ಅಟ್ಲೀಸ್ಟ್ ಕೇಳ್ತಾನೂ ಇಲ್ವಲ್ಲ. ಅಲ್ಲ ನಾನು ಆ ವಿವೇಕ್ದೇ ಡೌಟ್. ಮೆಸೇಜ್ ಮಾಡೋದು ಅದು ಯಾರು ಫ್ರ್ಯಾಂಕ್ ಒಳಗ್ಬೇಕಂದ್ರೆ ನಿನ್ನಿಂದನೇ ಫಸ್ಟ್ ಆಫ್ ಆಲ್. ಮೆಸೇಜ್ ಮಾಡೋರು ಯಾಕೆ ಫೋನ್ ಇಟ್ಕೊಂತಾರೆ ಡೌಟ್. ಏನು ಹೇಳ್ದೆ ಹೇಳು? ನಾನು ಯಾರಿಗೋ ಮೆಸೇಜ್ ಮಾಡ್ತಿದ್ದೀನಿ ಗೊತ್ತಾಗ್ಬಾರ್ದು ಅಂತ ಫೋನಿಗೆ ಇಡ್ಕ. ಮೆಸೇಜ್ ಮಾಡ್ತೀನಿ ಅಂದ್ಬಿಟ್ಟು ಓದ್ತಾ ಎಂತ ಡಬ್ ಐಡಿಯಾ ಕೊಡ್ತಾನೇನ್ರಿ ಅವ್ನು. ಐಡಿಯಾ ಕೊಡೋದ್ರಿಂದಲೇ ಅವ್ನಿಗೆ ಗೊತ್ತಾಗ್ಬಿಡುತ್ತೆ. ಹೌದು ಅವ್ನು ಯಾವಾಗ ಅದನ್ನ ಪ್ರೊಟೆಕ್ಟ್ ಮಾಡಕ್ ಹೋಗ್ತಾನಲ್ಲ ಆವಾಗಲೇ ಅವ್ನು ಸಿಗಾಕೋಣ ಜಾಸ್ತಿ ಇರೋ ಆಗೇ ಸತ್ಯ ಆಗೋದು. ಲುಂಬಿನಿ ಕೊಡ್ತಿದ್ದೀರಾ? ಒಂದು ನಿಮಿಷ ಗೈಸ್. ದಿಸ್ ಏನಂತಂದರೆ ಇದು ಅನದರ್ ವ್ಲಾಗ್. ಯಾವುದು ಪ್ರ್ಯಾಂಕ್ ವಿಡಿಯೋ ಫಸ್ಟ್ ಅಪ್ಲೋಡ್ ಮಾಡ್ತೀನಿ, ಅದಾದಮೇಲೆ ಇದು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಇದು ಅನದರ್ ವ್ಲಾಗ್. ಈಗ ಲಂಚ್ಗೆ ಹೋಗ್ತಾ ಇದ್ದೀವಿ ಗೈಸ್. ಲಂಚ್ಗೆ ಹೋಗ್ತಾ ಇದ್ದೀನಿ. ನನಗೆ ಆಲ್ರೆಡಿ ನಿನ್ನೆ ಎಲ್ಲ ಲೈಕ್ ವಿಡಿಯೋದಲ್ಲಿ ಹೇಳ್ಬಿಟ್ಟು ಜಂಕ್ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಇವರು ಹೊಟ್ಟೆ ಹಸಿವು ತಡ್ಕೊಳಕ್ಕಾಗದೆ ಚಿಪ್ಸ್ 4 ಪ್ಯಾಕೆಟ್ ಮನ್ಸು ಬಿಟ್ಕೊಂಡು ಹೇಳು. ಒಂದೇ ಪ್ಯಾಕೆಟ್ ಇಲ್ಲೇ ಮಾಡ್ಕೊಂಡವಳು ನೋಡ್ರಿ. ಹೌದು. ಬಾಳಲ್ಲಿ ಬಲು ನೊಂದು ಬಳಲಿರುವೆನು ತಂದೆ ದೀನಾದಯ ಸಿಂಧು ನೀನೇ ಗತಿಯು ಮುಂದೆ. ದೇವಾದಿ ದೇವರನ್ನು ಕಾಪಾಡಿದ ಸ್ವಾಮಿ ದೇವ ಮದೇವ ಬಾರೋ ಸ್ವಾಮಿ ಮನೆಯ ಮದೇವ ಬಾರೋ. ದೇವ ಮದೇವ ಬಾರೋ ಸ್ವಾಮಿ ಮನೆಯ ಮದೇವ ಬಾರೋ. ನೀನಿಲ್ಲದೆ ನಾ ಹೋಗ ಹಿಂಗೆಲ್ಲ ಮಾಡಿದ್ರು ನೋಡು. ರಿಯಲ್ ನೀನ್ ಹೇಳು. ಅವಳು ಅಲ್ಲ ನನಗೆ ಲಿರಿಕ್ಸ್ ಬರಲ್ಲ. ಸುತ್ತೈತಂತೆ ಯಾಕಂತಂದ್ರೆ ಫುಲ್ ಸಕ್ಕದಾಗಿ ಎಕ್ಸ್ಪ್ಲೈನ್ ಮಾಡಿ ನೆಕ್ಸ್ಟ್ ಇದಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ. ಅದಕ್ಕೆ ಇವಳಿಗೆ ತಲೆ ಸುತ್ತಾ ಇದೆ. ತಲೆ ನೋವು, ತಲೆ ಸುತ್ತಂದಲ್ಲಿ ಚೇಂಜ್ ಆಗುತ್ತೆ ಅವಾಗ ಇವಳಿಗೆ. ಆ ಥರ ಎಲ್ಲ ಅದು ಟ್ಯಾಲೆಂಟ್ ಅವಳು. ಟ್ಯಾಲೆಂಟು ಬಂದಿರೋ ಹುಷಾರಿಲ್ದಂಗೆ ಆದ್ರೂ ಅದು ಅವಾಗ ಚೇಂಜ್ ಆಗುತ್ತೆ. ಅದೆಲ್ಲ ಇವಳು ಟ್ಯಾಲೆಂಟ್ ಅಷ್ಟೇ. ಫಸ್ಟ್ ಊಟ ಮಾಡ್ಬೇಕು. ಊಟ ನಮ್ಮ ತಡಿಯ ಊಟ ಮಾಡಕ್ ಬಂದಿದ್ದೀವಿ ಗೈಸ್. ಮೊಸರನ್ನ, ಪಲಾವು, ಹಪ್ಪಳ, ಜಾಮೂನ್ ಕೊಟ್ಟಿದ್ರು. ಜಾಮೂನು ಅಲ್ಲಿ ಕೊಟ್ಬಿಟ್ಟೆ ನಾನು. ಆಮೇಲೆ ಉಪ್ಪಿನಕಾಯಿ ಇಷ್ಟು. ಇವಾಗ ತಿನ್ಕೊಂಡು ಮತ್ತೆ ಹೋಗ್ಬೇಕು. ಇವಾಗ ಸೆಕೆಂಡ್ ರೌಂಡ್ ಏನಾದ್ರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆದ್ರೆ ಕಂಟಿನ್ಯೂ ಆಗುತ್ತೆ, ಇಲ್ಲ ಅಂತಂದ್ರೆ ಮನೆ ಅಷ್ಟೇ. ಫೈನಲ್ ರೌಂಡ್ ಇದೆ, ಅದಕ್ಕೆ ಸೆಲೆಕ್ಟ್ ಆಗಬೇಕು ಅಷ್ಟೇ ಗೈಸ್. ಇವಾಗ ಊಟ ತಿನ್ಕೊಂಡ್ಬಂದು ಗೈಸ್. ಎಲ್ಲರಿಗೂ ನಿದ್ದೆ. 7 ನೋಡಿ ಮಲ್ಕೊಂಡೆ ಬಿಟ್ಟವ್ರೆ. ಇವ್ನು ಇನ್ನೂ ಸ್ವಲ್ಪ ಏನು ಇಂಪ್ಲಿಮೆಂಟ್ ಮಾಡ್ಬೇಕು ಅದನ್ನ ನೋಡ್ತಾ ಹೋದೆ.
ನಾನು ಅಷ್ಟರಲ್ಲಿ ನಂದು ವ್ಲಾಗ್ಸ್ನ ವಿಡಿಯೋಸ್ನೆಲ್ಲ ಎಡಿಟ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಎಷ್ಟಾಗುತ್ತೆ ಅಷ್ಟು ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. Unique coders. Tech for tomorrow. ದಿವ್ಯಾ Nexus Force. Smart coders. Please be late outside. The participation certificate will be provided for you. Thank you. ಬನ್ನಿ ಇಲ್ಲಿ ಒಂದು ಸೆಕೆಂಡ್ ಕುತ್ಕೊಳ್ಳಿ, ಹೇಳ್ತೀನಿ. ಕುತ್ಕೊಳ್ಳೋ, ಕುತ್ಕೋ. ನಿಂಗೆ ತೋರಿಸ್ಬಿಡ್ತೀನಿ ಹೋಗೋದಕ್ಕೆ. ಕುತ್ಕೊಳ್ಳೋ, ಎಲ್ಲ ಕವರ್ ಆಗಲ್ಲ. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಫೈನಲ್ ರೌಂಡ್ಗೆ ಸೆಲೆಕ್ಟ್ ಆಯ್ತು. ಅಯ್ಯೋ ನೆಟ್ಟಿಗೆ ಮಾಡೋಕ್ಕಾಗ್ತಿಲ್ಲ ವಿಡಿಯೋ. ಫೈನಲ್ ರೌಂಡ್ಗೆ ಸೆಲೆಕ್ಟ್ ಆಯ್ತು ಗೈಸ್. ಹ್ಯಾಪಿ. ಖುಷಿ ಆಯ್ತಾ? ಖುಷಿ ಆಯ್ತು, ಸಖತ್ ಖುಷಿ ಆಯ್ತು. ನಾನು ಇನ್ನೂ ಹೇಳಿಲ್ವನ ತಿಂಗ್ಲ ಕೂತಿದ್ದೀನಿ, ಆಮೇಲೆ ಗೊತ್ತಾಯ್ತು. ಹೇಳಿದ್ರು ಅಷ್ಟೊಂದೇನು ದೊಡ್ಡದಾಗಿ ಅನೌನ್ಸ್ ಮಾಡಿಲ್ಲ, ಅದಕ್ಕೆ ಅವ್ರಿಗೆ ಅಷ್ಟಿದೆ ಅನ್ಸಲ್ಲ. ನಿನಗೆ ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಎಕ್ಸ್ಪೆಕ್ಟೆಡ್ ಇತ್ತು, ಸೆಲೆಕ್ಟ್ ಆಗಿ ಎಕ್ಸ್ಪೆಕ್ಟ್ ಹೌದು. ಫಸ್ಟ್ ಟೈಮ್ ಅಷ್ಟು ಖುಷಿ ಆಗಿಲ್ಲ, ಬಿಕಾಸ್ ಅವಾಗ ನಮ್ಗೆ ಐಡಿಯಾನು ಇರಲಿಲ್ಲ ನಾವು ಸೆಲೆಕ್ಟ್ ಆಗ್ಬೋದು ಅಂತ ಅದು ಫಸ್ಟ್ ಪ್ರಾಜೆಕ್ಟ್, ಅದಕ್ಕೆ ಏನಿಲ್ಲ. ಬಟ್ ಇದು ಸೆಲೆಕ್ಟ್ ಆಗೇ ಆಗುತ್ತೆ ಅಂತ ಗೊತ್ತಿದ್ದು ಅಷ್ಟೇ. ಖುಷಿ ಆಯ್ತು.